ಆತ್ಮೀಯ ಬಂಧುಗಳೇ, ಇವತ್ತಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಮಾನ್ಯ DH ಅವರಿಗೆ ಮತ್ತು ಆಗಮಿಸಿದಂತಹ ಸಿಬ್ಬಂದಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಬಹುಶಃ ದೇವನಹಳ್ಳಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಕಳೆದ 60 ವರ್ಷಗಳಿಂದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಮೇಲ್ದರ್ಜೆಗೆ ಹೇಳಿ ಸಮುದಾಯ ಆರೋಗ್ಯ ಕೇಂದ್ರ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೊಂದು ಹಾಸ್ಪಿಟಲ್ ಇದೆ ಅಂತಕ್ಕಂಥದ್ದು ಬಹುತೇಕ ಗೊತ್ತಿಲ್ಲದ ಮಟ್ಟಿಗೆ ಇತ್ತು. ಹೊಸ ಹಾಸ್ಪಿಟಲ್ ನೋಡ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ದೊಡ್ಡ ಲೆವೆಲ್ ಇತ್ತು. ಆದ್ರೆ ರೋಗಿಗಳು ಹೋಗ್ಲಿಕ್ಕೆ ಹೇಸಿಗೆ ಪಡ್ತಕ್ಕಂಥ ಮಟ್ಟಿಗೆ ಸ್ವಚ್ಛತೆ ಇನ್ನಿತರ ಸೌಲಭ್ಯಗಳಿಂದ ವಂಚಿತವಾಗಿತ್ತು. ಆದ್ರೆ ಕಳೆದ 2-3 ವರ್ಷಗಳಿಂದ ಏನು ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ದಿನದಿಂದ ಬಹುಶಃ ಇಲ್ಲಿವರೆಗೂ ಕೂಡ ಅನೇಕ ಶಸ್ತ್ರಚಿಕಿತ್ಸೆಗಳನ್ನ, ಆಸ್ಪತ್ರೆಯ ಸ್ವಚ್ಛತೆ ವಿಚಾರ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಅವೆಲ್ಲವನ್ನ ಗಮನಿಸಿದಾಗ ಬಹುಶಃ ಯಾವುದೇ ಒಂದು ಕಪ್ಪು ಚುಕ್ಕಿಗೆ ನಿಷ್ಕಲ್ಮಶವಾಗಿ ಜನಪರವಾಗಿ ಆರೋಗ್ಯದ ದೃಷ್ಟಿಯಿಂದ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುವಂತವರು ಅಂದ್ರೆ ಅದು ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರು. ಬಹುಶಃ ಎಲ್ಲ ಜನರಿಗೆ ಗೊತ್ತಿದೆ, ಎಲ್ಲ ಸಮಾಜದವರಿಗೆ, ಎಲ್ಲ ಬಂಧುಗಳು, ಒಂದು ಸಮಾಜದ ಪರವಾಗಿ, ಒಂದು ಧರ್ಮದ ಪರವಾಗಿ, ಒಂದು ಜನಾಂಗದ ಪರವಾಗಿ ಯಾವತ್ತೂ ಆ ಹೆಣ್ಮಗಳು ಕೆಲಸ ಮಾಡಲಿಲ್ಲ. ಒಬ್ಬ ನಾಗರಿಕರಾಗಿ, ಒಬ್ಬ ದಿಟ್ಟ ಹೆಣ್ಣುಮಗಳಾಗಿ ಯಾವುದೇ ವೇಳಾಪಟ್ಟಿನ ಲೆಕ್ಕಿಸಿದೆ. ಬೆಳಿಗ್ಗೆ 7 ಗಂಟೆ ಕರೆದ್ರು ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ರಾತ್ರಿ 11 ಗಂಟೆಗೆ ಫೋನ್ ಮಾಡಿದ್ರು ಸ್ವತಃ ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಬಂದು ಆರೋಗ್ಯದ ದೃಷ್ಟಿಯಿಂದ ಜನರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಮಾಡುವಂತ ಒಬ್ಬ ಹೆಣ್ಣುಮಗಳು ರಾಜೇಶ್ವರಿ. ಸೊ ಅಂತ ಹೆಣ್ಣು ಮಗಳಿಗೆ ಇವತ್ತು ರಾಜ್ಯ ಸರ್ಕಾರ ಎಷ್ಟು ಅಮಾನವೀಯವಾಗಿ ನಡ್ಕೊಳ್ತಾನೆ ಅಂತೇಳಿ ಇವತ್ತು ಅನೇಕ ಇಲಾಖೆಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ತೆಗೆದುಕೊಂಡ್ರಿ. ನಿಮ್ಮ DH ಕಚೇರಿಯಲ್ಲಿ, ತಾಲೂಕಾ ಕಚೇರಿಯಲ್ಲಿ, 3 ತಾಲೂಕು ಆಸ್ಪತ್ರೆಗಳಲ್ಲಿ ಏನಾಗಿದೆ ಪರಿಸ್ಥಿತಿ? ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದಂತ ಕಳ್ಳರು, ಭ್ರಷ್ಟರು, ದರೋಡೆಕೋರರು ತುಂಬಿಕೊಂಡಿದ್ದಾರೆ. ಅಂತ ಅಯೋಗ್ಯರನ್ನ, ಲೋಪರ್ಗಳನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇವತ್ತು ದಿಟ್ಟ ಹೆಣ್ಣುಮಗಳಾಗಿ ಪ್ರಾಮಾಣಿಕವಾಗಿ ಜನಪರವಾಗಿ ಕೆಲಸ ಮಾಡುವಂತ ಹೆಣ್ಣುಮಗಳು ಟ್ರಾನ್ಸ್ಫರ್ ಮಾಡ್ತಾರೆ. ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ರಿ, ₹1 ಫ್ರಾಡ್ ಮಾಡಿದಂತ ತೋರಿಸ್ರಿ. ಇವತ್ತು 100 ಹಳ್ಳಿಗಳಿಂದ ಶಾಪುರು, ಸುರ್ಪುರು, ಯಾದಗಿರಿ ಪಕ್ಕದ ಜೇವರ್ಗಿ, ಗುಲ್ಬರ್ಗ, ಆ ತಾಲೂಕಿನ ಯಡ್ರಾಮಿ, ಆ ತಾಲೂಕಿನ ಹೆಣ್ಣು ಮಕ್ಕಳು ಶಸ್ತ್ರಚಿಕಿತ್ಸೆಗಾಗಿ ದೇವನಹಳ್ಳಿಗೆ ಬರ್ತಾರೆ. ₹1 ಇಲ್ಲದೇನೆ ಸ್ವಂತ ಅವ್ರಿಗೆ ಏನಾದ್ರು ಊಟ, ಪರ್ಸನಲ್ ಏನಾದ್ರು ಸಣ್ಣ ಪುಟ್ಟ ಖರ್ಚಿದ್ರು ಕೂಡ ವೈಯಕ್ತಿಕವಾಗಿ ತಮ್ಮ ಜೇಬಿನಿಂದ ಬರ್ಸಿ ನನ್ನ ಮಕ್ಕಳು, ನನ್ನ ತಾಯಂದ್ರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಒಂದು ಮಾತೃ ಹೃದಯವನ್ನ ಇಟ್ಟುಕೊಂಡು ಇವತ್ತು ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಹೆಣ್ಣು ಮಗಳಿಗೆ ಇವತ್ತು ಟ್ರಾನ್ಸ್ಫರ್ ಮಾಡ್ತೀರಿ ಅಂದ್ರೆ ಬಹುಶಃ ನಮಗನ್ಸ್ತದೆ ಕಳ್ಳರಿಗೆ, ದರೋಡೆಕೋರಿಗೆ, ಭ್ರಷ್ಟರಿಗೆ ಮಾತ್ರ ಒಂದು ನ್ಯಾಯವಾದಂತ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಹೊರತಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜನಪರವಾಗಿ ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ಇಲ್ಲಿ ಏನೋ ಅವರಿಗೆ ಅವಕಾಶಗಳಿಲ್ಲ ಅಂತೇಳಿ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರ ಹತ್ರ, ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಂತ ಹರ್ಷ ಗುಪ್ತಾರ್ ಅವ್ರ ಹತ್ರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೋ ಆಯುಕ್ತರಾದಂತ ಶಿವಕುಮಾರ್ ಇದ್ದಾರೆ, ಅವ್ರಿಗೆ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. DH ಸಾಹೇಬರಿಗೆ ವೈಯಕ್ತಿಕವಾಗಿ ಹೊಸದಾಗಿ ಬಂದಿದ್ದೀರಿ, ನಿಮ್ಮ ಬಗ್ಗೆ ಗೌರವ ಇದೆ, ನಿಮಗೆ ಮನವಿ ಮಾಡ್ಕೊಳ್ತಾ ಇದೀವಿ. ನೀವು ಈ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕು. ಎಂಟೈರ್ ದೇವನಹಳ್ಳಿ ಹೋಬಳಿ ಎಲ್ಲ ಹಳ್ಳಿಗಳಲ್ಲಿ ಜನರ ಮನೆಯ ಮಗಳಾಗಿ, ಒಬ್ಬ ವೈದ್ಯರಾಗಿ ಅಲ್ಲ, ಜನರ ಮನೆಯ ಮಗಳಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ಅಂತವರು ಹೆಣ್ಣು ಮಗಳನ್ನ ದೇವನಹಳ್ಳಿಯಲ್ಲಿ ಮುಂದುವರಿಸೋದ್ರ ಮುಖಾಂತರ ಈ ಭಾಗದ ಎಲ್ಲ ಏನು ಆರೋಗ್ಯದ ಸಮಸ್ಯೆಗಳನ್ನ ಹಂತವಾಗಿ ಬಗೆಹರಿಸಿ ಒಂದು ಆರೋಗ್ಯವಂತ ಊರನ್ನ, ಗ್ರಾಮವನ್ನ, ಹೋಬಳಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಅವರು ಕಾರ್ಯಬದ್ಧ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ನೀವು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು, ನೀವು ಸರ್ಕಾರದ ಗಮನಕ್ಕೆ ತರಬೇಕು. ಇಲ್ಲ ನೀವು ಸರ್ಕಾರ ಮಾಡಿದ್ರೆ ನಾವೇನ್ ಮಾಡಿದೀವಪ್ಪ ಅಂತೇಳಿ ಬೇಜವಾಬ್ದಾರಿತನದಿಂದ DH ಆಗ್ಲಿ, ತಾಲೂಕಾಡಳಿತ ಆಗ್ಲಿ ನೀವು ನಿಷ್ಕಾಳಜಿ ವಹಿಸಿ ಏನೋ ಮೇಲವ್ರು ಮಾಡ್ಕೊಳ್ಳಿ ಬಿಡ್ರಿ ಅಂತ ಬಿಟ್ಟಿದ್ದ ಆದ್ರೆ ಜಿಲ್ಲಾ ಆಡಳಿತದ ನಿಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಇದೆ, ದೇವನಹಳ್ಳಿಯಿಂದ 10,000 ಜನ ಬಂದು ನಿಮ್ಮ ಕಚೇರಿ ಮುತ್ತಿಗೆ ಹಾಕ್ಬೇಕಾಗ್ತದೆ. ಇಲ್ಲ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಬಾರ್ದು. ಒಬ್ಬ ಹೆಣ್ಣುಮಗಳು ಯಾವುದೇ ಕಪ್ಪು ಚುಕ್ಕಿಯಲ್ಲೇ, ಯಾವುದೇ ₹1 ಭ್ರಷ್ಟಾಚಾರ ಮಾಡಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ ಅಂತವರು ವೈದ್ಯರನ್ನ ನಾವು ಮುಂದುವರಿಸಬೇಕು ಅನ್ನೋಂಥ ಮನಸ್ಥಿತಿ ಇದ್ರೆ
ಈ ಕೂಡಲೇ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಕಮಿಷನರ್ಗೆ, ಸಚಿವರಿಗೆ ಗಮನಕ್ಕೆ ತರೋದ್ರ ಮುಖಾಂತರ ಇನ್ನೊಂದು 50 ವರ್ಷಗಳ ಕಾಲ, ಯಾಕಂದ್ರೆ ಪಟ್ಟಣ ಪಂಚಾಯತಿ ಆಗಿದೆ, ಅಭಿವೃದ್ಧಿಯತ್ತ ಧೋರಣೆ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಂತ ಪ್ರಾಮಾಣಿಕ ವೈದ್ಯರ ಅವಶ್ಯಕತೆ ನಮಗಿದೆ. ಹಾಗಾಗಿ ಇದು ಜನರ ಕೂಗು, ಯಾವುದೋ ಒಂದು ಸಮಾಜದ ಒಂದು ಸಂಘಟನೆಯ ಕೂಗಲ್ಲ. ಸಮಸ್ತ ಧೋರಣೆ, ಎಲ್ಲ ಸಮಾಜ, ಧರ್ಮ, ಎಲ್ಲ ಜನರ ಪ್ರೀತಿ ಭಾವೈಕ್ಯತೆ ಕೂಗು ನಮ್ಮದಾಗಿದೆ. ಹಾಗಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ DH ಅವರ ಹತ್ರ, ದಯಮಾಡಿ ಸರ್ಕಾರದ ಗಮನಕ್ಕೆ ತಂದು ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರನ್ನ ಧೋರಣೆಯ ವೈದ್ಯಾಧಿಕಾರಿಯಾಗಿ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗುವ ಮಟ್ಟಿಗೆ ತಾವು ಅವ್ರನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇವೆ. ಮತ್ತು ವಿಶೇಷವಾಗಿ ಇನ್ನೊಂದು ನೋವಿದೆ ನಮಗೆ. ಬಹುಶಃ ಇವತ್ತು ಸರ್ಕಾರ ಇಲಾಖೆಗಳನ್ನ ಅಭಿವೃದ್ಧಿ ಮಾಡೋ ಕಡೆ ಗಮನ ಕೊಡಬೇಕು. ಇವತ್ತು ದರ್ಜೆಗಳನ್ನ ಮೇಲ್ದರ್ಜೆಗೆ ಎತ್ತೋ ಕಡೆ ಗಮನ ಕೊಡಬೇಕು. ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಇತ್ತು ಅನೇಕ ವರ್ಷಗಳಿಂದ, 15-20 ಸಾವಿರ ವೋಟ್ ಬ್ಯಾಂಕ್ ಇದೆ ಅಂತ ಒಂದು ಹಳ್ಳಿ ಅನೇಕ ವರ್ಷಗಳಿಂದ ಗ್ರಾಮ ಪಂಚಾಯತಿ ಇತ್ತು. ಆದ್ರೆ ಸರ್ಕಾರ ಮುತುವರ್ಜಿ ವಹಿಸಿ ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿ ಮಾಡ್ತು. ಆದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲೆಕ್ಕಾಚಾರನೇ ಬೇರೆ ಇದೆ. ಸಮುದಾಯ ಆರೋಗ್ಯ ಕೇಂದ್ರವನ್ನು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ತೀರಂದ್ರೆ ಎಷ್ಟು ಮಟ್ಟಿಗೆ ನಿಮ್ಮ ಬೇಜವಾಬ್ದಾರಿತನ, ಲೂಟಿಕೋರತನ ಅಥವಾ ನಿಮ್ಮ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ ಅಂತೇಳಿ 15,000 ಜನ ಧೋರಣೆಯಲ್ಲಿರೋ ನಿಮ್ ಕಣ್ಣಿಗೆ ಕಾಣಲ್ವ ಅಂತಂದ್ರೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ, ಆಕ್ಚುಲಿ ತಾಲೂಕು ಆರೋಗ್ಯ ಕೇಂದ್ರ ಆಗೋ ಲೆವೆಲ್ಗೆ ಒಂದು ಊರಿದೆ. ಅಂತ ತಾಲೂಕು ಆಸ್ಪತ್ರೆ ಆಗ್ಬೇಕು, ಸಾರ್ವಜನಿಕ ಆಸ್ಪತ್ರೆ ಅಂತ ಒಂದು ಊರಿಗೆ ನೀವು ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ಲಿಕ್ಕೆ ಹೊರಟಿದ್ರಲ್ಲ ಸ್ವಾಮಿ. ನಿಜವಾಗ್ಲೂ ನಿಮ್ಮ ಮಂತ್ರಿಗಳಿಗೆ, ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬುದ್ಧಿ ಇದೆಯಾ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಅನೇಕ ಸಂಘಟಕರು, ಸ್ನೇಹಿತರು, ನಾವೆಲ್ಲರೂ ಒತ್ತೊಳ್ಳಿಂದ ಹೇಳ್ತಾ ಇದೀವಿ, ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರು ನಮ್ಮ ಅಕ್ಕ, ನಮ್ಮ ತಾಯಿ ಅಂತ ಹೆಣ್ಣು ಮಗಳ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡ್ಲಿಕ್ಕೆ ನಾವು ಬಿಡಲ್ಲ. ವರ್ಗಾವಣೆ ಮಾಡ್ತೇ ಆದ್ರೆ ನಿಮ್ಮ ಇಲಾಖೆ ಸರ್ವನಾಶದ ಹಾದಿ ಹಿಡಿತದೆ ಅಂತಕ್ಕಂಥದ್ದನ್ನ ಸಾರ್ವಜನಿಕ ನಮ್ಮ ಮನವಿಯನ್ನ ಈ ಕೂಡಲೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೆ, ಸಚಿವರಿಗೆ ಕಳಿಸೋದ್ರ ಮುಖಾಂತರ ಈ ಕೂಡಲೇ ಕ್ರಮ ವಹಿಸಲಿಕ್ಕೆ ಮಾನ್ಯ DH ಅವರು 17ನೇ ತಾರೀಕುವರೆಗೂ ಅಧ್ಯಕ್ಷನ ಟೈಮ್ ಇದೆ. ಆದೇಶದಲ್ಲಿ ಆಕ್ಷೇಪಣೆಗಳಿಗೆ ಟೈಮ್ ಇದೆ. ನೀವು ಪರ್ಸನಲ್ ಕೇರ್ ತಗೊಳ್ಳಿ. DH ಅವರು ತಗೊಂಡು ಇಲ್ಲ ಧೋರಣೆ ಎಲ್ಲ ಜನಸಾಮಾನ್ಯರ ಕೂಗು ನೋವು ಹಿಂಗಿದೆ. ಅನೇಕ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಇವತ್ತು ಮಂಗಳಮುಖಿ ಅಕ್ಕಂದ್ರು ಬಂದಿದ್ದಾರೆ. ಬಹುಶಃ ಇಡೀ ಭಾರತ ದೇಶದಲ್ಲಿ ಮಂಗಳಮುಖಿಯರಿಗೆ ಇವತ್ತು ತಪಾಸಣೆ ಮಾಡಿದಂಥದ್ದು ಉದಾಹರಣೆ ಏನಾದರೂ ಇದ್ರೆ ಅದು ಧೋರಣೆ. ಸೊ ಅದು ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅವರ ಕೆಲಸ. ಸೊ ಅಂತ ಹೆಣ್ಣುಮಗಳನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು. ಅವರ ಸಾಧನೆಗಳೆಲ್ಲವನ್ನ ಇನ್ನೂ ಅನೇಕ ಸಾವಿರಾರು ಸಂಖ್ಯೆಯಲ್ಲಿದ್ದಾವೆ. ಇವತ್ತು ಎಷ್ಟೋ ಗಡ್ಡೆಗಳನ್ನು ಬಹುಶಃ ಆಪರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ದೊಡ್ಡ ಆಪರೇಷನ್ಗಳನ್ನು ಇವತ್ತು ಒಂದು ಸಣ್ಣ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆಣ್ಣುಮಗಳು ಮಾಡಿದ್ದಾರೆ. ಹಾಗಾಗಿ ಅಂತ ಅವರು ಪ್ರಾಮಾಣಿಕ ಹೆಣ್ಣುಮಗಳನ್ನ ಡಾಕ್ಟರ್ ರಾಜೇಶ್ವರಿ ಗುತ್ತೇದಾರ್ ಅಕ್ಕನನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು. ಮಾಡಿದ್ದಾದ್ರೆ ಅದರ ಪರಿಣಾಮವನ್ನ ನಿಮ್ಮ ಇಲಾಖೆ ಅನುಭವಿಸ್ತದೆ ಮುಂದಿನ ದಿನಗಳಲ್ಲಿ ಅಂತೇಳಿ ಧೋರಣೆಯ ಸಮಸ್ತ ನಾಗರಿಕ ಸಮಾಜದ ಪರವಾಗಿ ತಮ್ಮಲ್ಲಿ ಕಳಕಳಿಯನ್ನ ಮನವಿ ಮಾಡಿಕೊಳ್ತಾ, ತಾವು ತಡವಾಗಿ ಬಂದಿದ್ದಕ್ಕೂ ಕೂಡ ನಮ್ಮ ಸಂಘಟಕರಿಗೆ ನೋವಿದೆ. ಬಹುಶಃ ಅದೆಲ್ಲೋ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಇನ್ನೊಂದು ಗೊತ್ತಿಲ್ಲ. ಆದ್ರೆ ತಡವಾಗಿ ಬಂದರೂ ಪರವಾಗಿಲ್ಲ, ನಮ್ಮ ಮನವಿ ಪತ್ರಕ್ಕೆ ಆದ್ಯತೆ ಕೊಟ್ಟು ತಾವು ಕ್ರಮ ವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಮಸ್ತ ಧೋರಣೆಯ ಎಲ್ಲ ಸಮಾಜದ ಸಂಘಟನೆ ಬಂಧುಗಳಿಗೂ, ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ, ಹಿಂದುಳಿದ ವರ್ಗದ ಸಂಘಟನೆಗಳು, ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ವಿಶೇಷವಾಗಿ ನನ್ನ ಅಕ್ಕಂದ್ರು, ಮಂಗಳಮುಖಿ ಸಮಾಜದ ಅಕ್ಕಂದ್ರು ಬಂದಿದ್ದಾರೆ. ಬಹುಶಃ ಅನೇಕ ಹೋರಾಟಗಳಲ್ಲಿ ಅವ್ರು ಬರಲ್ಲ, ಆದ್ರೆ ಅವ್ರಿಗೆ ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ವರ್ಗಾವಣೆ ಮಾಡಿಸಿ ಅವ್ರಿಗೆ ಎಲ್ಲೋ ಒಂದ್ ಕಡೆ ಯಾರಿಂದಲೂ ಮಾತ್ರ ಅವ್ರಿಗೆ ಬೇಕಾಗಿದ್ದನ್ನು ಭಾಗಿಯಾಗಿದೆ ಅಂತ ಒಂದು ಸಂಘಟನೆ ಅಕ್ಕಂದ್ರು 12 ಮಾತುಗಳನ್ನ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ